ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿ ದರ ಏರ್ತಾನೆ ಇದೆ. ಆದರೂ ಕೂಡ ಚಿನ್ನ ಬೆಳ್ಳಿ ದರ ಕಡಿಮೆ ಕೂಡ ಆಗ್ತಾ ಇಲ್ಲ. ಇತ್ತೀಚಿನ ಚಿನ್ನ ಬೆಳ್ಳಿ ದರ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ವೇಸ್ಟೇಜು GST ಅಂತ ಅದೇ ರೇಟು ಇತ್ತು ವಿನಃ ಬೆಲೆಯಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗಿರಲಿಲ್ಲ. ಇದರಿಂದ ಬಡ ವರ್ಗದ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಹೊಡೆತ ಆಗಿತ್ತು. ಇದರಿಂದ ರಾಬ್ರಿ, ಕಳ್ಳತನ, ಮೋಸ, ಕೊಲೆಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾನೆ ಇದೆ. ಏನೇ ಆದರೂ ಕೂಡ ಚಿನ್ನದ ಬೆಲೆ ಮಾತ್ರ ಇಳಿಕೆ ಆಗ್ತಾ ಇಲ್ಲ. ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮದುವೆಯಾಗಬೇಕಿದ್ದ ಮದುಮಗ ಚಿನ್ನದ ದರವನ್ನ ನೋಡಿ ಹೆಚ್ಚಿನ ಹಣವನ್ನ ನೀಡಲಾಗದೆ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಮದುಮಗನ ಪತ್ತೆಗಾಗಿ ಭಟ್ಕಳ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತನಿಖೆ ಕೈಗೊಂಡ PSI ನವೀನ್ ನಾಯ್ಕ ನೇತೃತ್ವದ ತಂಡ ಕೊನೆಗೂ ನಾಪತ್ತೆ ವ್ಯಕ್ತಿಯನ್ನ ಭಟ್ಕಳಕ್ಕೆ ಕರೆತಂದ ಪೊಲೀಸರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರಿಂದ ಮದುಮಗ ಕೂಡ ನಾಪತ್ತೆಯಾಗಿದ್ದಾನೆ. ಏನಿದೆ ಹೆಚ್ಚಿನ ಮಾಹಿತಿ ವಿನೋದ್? ಸುಪ್ರೀತಾ, ನಿಜವಾಗ್ಲೂ ಏನು ಚಿನ್ನದ ದರ ಏರಿಕೆ ಬಡ ಮತ್ತು ಮಧ್ಯಮ ವರ್ಗದ ಮದುವೆಗಳನ್ನೇ ಸಂಕಷ್ಟಕ್ಕೆ ತಳ್ಳಿದ ಜೀವಂತ ಉದಾಹರಣೆ ಎನ್ನಬಹುದು. ಇದು ಏನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಘಟನೆ. ಮದುವೆಗೆ ಏನು ಚಿನ್ನ ಖರೀದಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನು ಚಿನ್ನದ ದರ ದಿನದ ದಿನಕ್ಕೆ ಗಗನಕ್ಕೆ ಏರುತ್ತಿರುವ ಸಂದರ್ಭದಲ್ಲಿ ಈ ಒಂದು ಘಟನೆ ನಿಜಕ್ಕೂ ಕಳವಳಕಾರಿ ಅನ್ನಬಹುದು. ಏನು ಚಿನ್ನದ ದರ, ಚಿನ್ನವನ್ನ ಮದುವೆಗಾಗಿ ಚಿನ್ನ ಖರೀದಿಗೆಂದು ಕುಟುಂಬಸ್ಥರು ಭಟ್ಕಳಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಈ ಯುವಕ ಮೂಲತಃ ಕುಮಟಾ ತಾಲೂಕಿನವನು. ಕುಮಟಾದಲ್ಲಿ ಮನೆ ಇರ್ತದೆ. ಈ ಮನೆಯಲ್ಲಿ ಏನು ಈತನಿಗೆ ಮದುವೆಯನ್ನ ಫಿಕ್ಸ್ ಮಾಡಿರ್ತಾರೆ. ಏನು ಶಿರ್ಷಿಯ ಯುವತಿಯೊಂದಿಗೆ ಈ ಯುವಕನಿಗೆ ಮದುವೆಯನ್ನ ಫಿಕ್ಸ್ ಮಾಡಿರ್ತಾರೆ. ಹೀಗಾಗಿ ಈತ ಕೂಡ ಏನು ದುಬೈನಲ್ಲಿ ಕೆಲಸ ಮಾಡ್ತಿರ್ತಾನೆ. ಕುಟುಂಬಸ್ಥರಲ್ಲಿ ಏನಿರ್ತದೆ ಅಂದ್ರೆ ಈತ ದುಬೈಲಿ ಸಾಕಷ್ಟು ಹಣ ಮಾಡಿರ್ಬೋದು ಕೆಲಸದಿಂದ. ಹೀಗಾಗಿ ಈತನಿಗೊಂದು ಮದುವೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಿರ್ಷಿಯಲ್ಲಿ ಒಂದು ಯುವತಿಯನ್ನ ನೋಡಿ ಅವಳೊಂದಿಗೆ ನಿಶ್ಚಿತಾರ್ಥನ ಮಾಡಿರ್ತಾರೆ. ಆ ಬಳಿಕ ಏನು ಮದುವೆಗೆ ಅಂತೇಳಿ ಎಲ್ಲ ಬಟ್ಟೆಯನ್ನು ಖರೀದಿಯನ್ನು ಕೂಡ ಮಾಡಿರ್ತಾರೆ. ಏನು ಹುಬ್ಬಳ್ಳಿಗೆ ಹೋಗಿ ಬಟ್ಟೆ ಖರೀದಿ ಮಾಡ್ತಾರೆ. ಹುಬ್ಬಳ್ಳಿಯಿಂದ ಬಂದು ನಂತರ ಏನು ಭಟ್ಕಳಕ್ಕೆ ಹೋಗಿ ಏನು ಚಿನ್ನ ಖರೀದಿ ಮಾಡ್ಬೇಕನ್ನಷ್ಟರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಏನು ಚಿನ್ನ ಖರೀದಿಗಾಗಿ ಏನು ಅಂಗಡಿಗೆ ಹೋಗ್ತಿರುವ ಹಂತದಲ್ಲಿ ಹುಡುಗ ಏನಂತಾನೆ, ತಾನು ಇಲ್ಲಿ ನಮಾಜ್ ಸಮಯ ಆಗಿದೆ, ನಮಾಜ್ಗೆ ಹೋಗುವ ಎಂದು ಕುಟುಂಬಸ್ಥರಿಗೆ ಹೇಳ್ತಾನೆ. ಕುಟುಂಬಸ್ಥರೆಲ್ಲರೂ ನಮಾಜ್ಗೆ ಎಂದು ಏನು ಮಸೀದಿ ಒಳಗಡೆ ಹೋದ ಸಂದರ್ಭದಲ್ಲಿ ಈತ ಏಕಾಏಕಿ ನಾಪತ್ತೆ ಆಗ್ತಾನೆ. ಏನು ಅಂಗಡಿ ಒಂದರಲ್ಲಿ ಮೊಬೈಲ್ ಅನ್ನು ಮಾರಿ ಅದರಿಂದ ಹಣ ಪಡೆದು ಈತ ಅಲ್ಲಿಂದ ನಾಪತ್ತೆ ಆಗಿರೋದ್ರಿಂದ ಕುಟುಂಬಸ್ಥರು ಏನ್ ಚಿಂತಿತರಾಗಿ ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಈತ ಅಂಗಡಿಯಲ್ಲಿ ಮೊಬೈಲ್ ಮಾರಿರುವುದನ್ನು ಪತ್ತೆ ಹಚ್ಚುತ್ತಾರೆ. ಅದರ ಆಧಾರದ ಮೇಲೆ ಬಳಿಕ ಈತ ಸಾಗರದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿರೋದು ಪತ್ತೆ ಹಚ್ಚಿ ಆತನ್ನ ವಶಕ್ಕೆ ಪಡಿತಾರೆ. ಇದರಲ್ಲಿ ಮುಖ್ಯವಾದ ಅಂಶವೇನಂತಂದ್ರೆ, ಯುವಕನ ಜೊತೆ ಏನು ಭಟ್ಕಳದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ದುಬೈದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಆತನ ಜೊತೆ ಇದ್ದದ್ದು ಕೇವಲ 3 ಲಕ್ಷ ಹಣ ಆಗಿತ್ತು. ಈ 3 ಲಕ್ಷ ಹಣದಲ್ಲಿ 2.5 ಲಕ್ಷ ಏನು ಬಟ್ಟೆ ಖರೀದಿಗೆ ಹುಬ್ಳಿಯಲ್ಲಿ ಬಟ್ಟೆ ಖರೀದಿಗೆ ವಿನಿಯೋಗಿಸಿರ್ತಾನೆ. ಆ ಬಳಿಕ 250,000ದಲ್ಲಿ ಎಲ್ಲಿ ಬಂಗಾರ ಅಂದ್ಕೊಳ್ಳೋದು, ಬಂಗಾರ ದರ ಹೆಚ್ಚಿರೋದ್ರಿಂದ ಬಂಗಾರ ಕೊಡ್ಲಿಕ್ಕೆ ಅಸಾಧ್ಯ ಎಂದು ಮನಗಂಡು ಈ ಒಂದು ಕೃತ್ಯವನ್ನು ಮಾಡಿರುತ್ತದೆ. ಮದುವೆನೇ ಏನು ತ್ಯಜಿಸಿ ಮದುವೆನೇ ಬೇಡ ಎಂದು ಮನೆ ಬಿಟ್ಟೆ ಹೋಗಿರುವಂತಹ ಒಂದು ಘಟನೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.